ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಆಪಾದನೆಯನ್ನು ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು, 40% ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಸಿಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದರೆ ಖಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನು ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದ್ರು, ಈ 5 ವರ್ಷಗಳಲ್ಲಿ ಏನಾದ್ರು ಯಾರಾದ್ರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದ್ರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ. ಆದ್ರಿಂದ ನಾನು ಹೇಳ್ತೇನೆ, ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಆಪಾದನೆಗಳನ್ನ ಬಿಟ್ಟು ನೀವು ರಾಜಕಾರಣ ಮಾಡಿ. ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೇನೆ. ತಾವು ರಾಜಕೀಯ ನಿವೃತ್ತಿ ತಗೊಂಡು ದಯವಿಟ್ಟು ಸುಮ್ಮನೆ ಇದ್ದುಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ, ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ ಇದು. ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಆಪಾದನೆಯನ್ನ ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು, 40% ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಸಿಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರು ಖಾತೆ ತೆರೆಯಲಿಲ್ಲ, ಆದರೆ ಖಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಆಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ.
ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನು ಇನ್ನು ಮುಂದೆ ನೀವೇನಾದರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದರೂ ಈ 5 ವರ್ಷಗಳಲ್ಲಿ ಏನಾದರೂ ಯಾರಾದರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ. ಆದ್ರಿಂದ ನಾನು ಹೇಳ್ತೇನೆ, ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನು ಬಿಟ್ಟು ನೀವು ರಾಜಕಾರಣ ಮಾಡಿ. ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೇನೆ. ತಾವು ರಾಜಕೀಯ ನಿವೃತ್ತಿ ತಗೊಂಡು ದಯವಿಟ್ಟು ಸುಮ್ಮನೆ ಇದ್ದುಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ, ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ. ಇದು ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ಅಂತೇಳಿ ಕೇಜ್ರಿವಾಲ್ ರವರು ಏನು ಹೋರಾಟವನ್ನು ನಡೆಸಿ ಅಧಿಕಾರ ಗಿಟ್ಟಿಸಿದ್ರು, ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಲುಕಿ ಅವರ ಸರ್ಕಾರ ಭ್ರಷ್ಟಾಚಾರಕ್ಕೆ ಬಲಿಯಾಗಿದೆ. ಭಾರತೀಯ ಜನತಾ ಪಕ್ಷ ಇಡೀ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಅಪಾದನೆಯನ್ನ ಒತ್ತಿಲ್ಲ. ಕರ್ನಾಟಕದಲ್ಲಿ ನೀವು ಕೇಳಬಹುದು, 40% ನಮ್ಮ ಮೇಲೆ ಅಪಾದನೆ ಮಾಡಿದ್ರು, ಪೇ ಸಿಎಂ ಅಂದ್ರು, ಯಾವುದಕ್ಕೂ ಪುರಾವೆ ಇಲ್ಲ ಅಂತೇಳಿ ಈಗ ಕೋರ್ಟ್ಗಳು ಆದೇಶ ಹೊರಗಡೆ ಬಂದಿವೆ. ಈವನ್ ಪೊಲೀಸ್ ಇದನ್ನು PSI ಕೇಸನ್ನು ಕೂಡ ನಮ್ಮ ಮೇಲೆ ಏರಿಸಿದ್ರು. ಇದೆಲ್ಲವೂ ಚುನಾವಣೆಗೆ ಎಣದ ತಂತ್ರ ಕಾಂಗ್ರೆಸ್. ಅದಕ್ಕೆ ಕಾಂಗ್ರೆಸ್ಸಿಗೆ ಇವತ್ತು ಶೂನ್ಯ ಸಂಪಾದನೆ ಸಿಕ್ಕಿದೆ. ಈಗ ಅವರ ಖಾತೆ ತೆರೆಯಲಿಲ್ಲ, ಆದ್ರೆ ಖ್ಯಾತೆ ತೆಗೆಯೋದು ಅವ್ರು ಬಿಡೋದಿಲ್ಲ. EVM ನಾನು ಹೇಳ್ತೇನೆ, EVM ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ವು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು. ಅವರು ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇರೋದ್ರಿಂದ ಇನ್ನು ಮುಂದೆ EVMಗಳ ಮೇಲೆ ಮಾತಾಡೋದನ್ನ ಅವ್ರು ನಿಲ್ಲಿಸಬೇಕು. ಆಮೇಲೆ ನಾನು ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ, ರಾಹುಲ್ ಗಾಂಧಿ ಅವರೇ, ಬರ್ಮುಡಾ ಬಿಟ್ಟು ಬೇರೆ ಏನು ಉಳಿದಿಲ್ಲ ನಿಮಗೀಗ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅಪಾದನೆಗಳನ್ನ ರಾಜಕೀಯವಾಗಿ ಮಾಡ್ತೀರಿ. ನೀವು ಈಗಲೂ ಕೂಡ EVMಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾನೇ ಬಂದಿದ್ದೀರಿ. ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮ್ಮದು ಹೆಚ್ಚಿಗೆ ಬರ್ತದಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನು ಇನ್ನು ಮುಂದೆ ನೀವೇನಾದರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀರಿ. ಈ ವರ್ಷದಲ್ಲಿ ಏನಾದರೂ ಈ 5 ವರ್ಷಗಳಲ್ಲಿ ಏನಾದರೂ ಯಾರಾದರೂ ಟ್ರೋಲ್ ಮಾಡಿರ್ತಕ್ಕಂಥ ನಾಯಕ ಯಾರಾದರೂ ಇದ್ರೆ ಅದು ಕೇವಲ ರಾಹುಲ್ ಗಾಂಧಿ ಅವರೇ, ಟ್ರೋಲ್ ಲೀಡರ್ ಅವರು. ಇನ್ಯಾರನ್ನೂ ಇಷ್ಟೊಂದು ಟ್ರೋಲ್ ಮಾಡಿಲ್ಲ. ನಗಬಾಟ್ಲಿಗೆ ನೀವು ಸಿಕ್ಕಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ನಿಜ ಸ್ಥಿತಿ ಏನು ದೇಶದಲ್ಲಿ ಅಂತಕ್ಕಂಥದ್ದು ದೆಹಲಿಯ ಫಲಿತಾಂಶ ಇವತ್ತು ನಿಮಗೆ ಎತ್ತಿಕೊಟ್ಟಿದೆ. ಆದ್ರಿಂದ ನಾನು ಹೇಳ್ತೇನೆ, ಇಲ್ಲ ನೀವು ಗೌರವದಿಂದ ರಾಜಕಾರಣ ಮಾಡಬೇಕು ಅಂತಂದ್ರೆ ಈ ಅಪಾದನೆಗಳನ್ನು ಬಿಟ್ಟು ನೀವು ರಾಜಕಾರಣ ಮಾಡಿ. ಇಲ್ಲ ಅಂತಂದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಪಕ್ಷಕ್ಕೂ ಒಳ್ಳೆಯ ಆಗ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತೇನೆ. ತಾವು ರಾಜಕೀಯ ನಿವೃತ್ತಿ ತಗೊಂಡು ದಯವಿಟ್ಟು ಸುಮ್ಮನೆ ಇದ್ದುಬಿಟ್ರೆ ಬಹಳ ಒಳ್ಳೆಯದು ದೇಶಕ್ಕೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ದೆಹಲಿಯಲ್ಲಿ ಏನು ಶ್ರಮ ಹಾಕಿದ್ದಾರೆ, ಮುಖಂಡರುಗಳು ಏನು ಶ್ರಮ ಹಾಕಿದ್ದಾರೆ, ಇವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಅಖಂಡ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜಯದ ದಿನ. ಇದು ಇಡೀ ಎಲ್ಲ ಕಾರ್ಯಕರ್ತರಿಗೆ ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.